ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದಂತ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಚಾರ್ಜ್ ಶೀಟ್ ಅಲ್ಲಿ ಬಹಳಷ್ಟು ಸ್ಫೋಟಕ ವಿಚಾರಗಳಿದ್ದಾವೆ. ರಾಮೇಶ್ವರಂ ಕೆಫೆ ಅಲ್ಲ ಟಾರ್ಗೆಟ್, ಬಿಜೆಪಿ ಕಚೇರಿ ಟಾರ್ಗೆಟ್ ಆಗಿತ್ತು ಅನ್ನೋ ಡೀಟೇಲ್ ಈಗ ಲಭ್ಯ ಆಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನೇ ಬಿಜೆಪಿ ಕಚೇರಿಯಲ್ಲೂ ಕೂಡ ಬಾಂಬ್ ಇಟ್ಟಿದ್ದ. ಅದೃಷ್ಟವಶಾತ್ ಆ ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ. ಎನ್ಐಎ ಕೋರ್ಟಿಗೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಈ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದು ಕೂಡ ಮುಸಾಫಿರ್, ಕೆಫೆಯಲ್ಲಿಟ್ಟಿದ್ದಂಥ ಬಾಂಬ್ ಮಾದರಿಯಲ್ಲೇ ಐಇಡಿ ಬಾಂಬ್ ಅಂದ್ರೆ ಸುಧಾರಿತ ಸ್ಫೋಟಕ, ಇದನ್ನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲೂ ಕೂಡ ಇಡಲಾಗಿತ್ತು. ಆದರೆ ಅದೃಷ್ಟವಶಾತ್ ಆ ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ. ಸದ್ಯ ಬಾಂಬ್ ಏನಾಯಿತು ಅನ್ನೋದೇ ಸದ್ಯಕ್ಕಿರುವಂತ ಪ್ರಶ್ನೆ. ಬಿಕಾಸ್ ಚಾರ್ಜ್ ಶೀಟ್ ನಲ್ಲೂ ಕೂಡ ಬಾಂಬ್ಗೆ ಸಂಬಂಧಿಸಿದಂತೆ ಯಾವುದೇ ಮಾಹಿತಿ ಇಲ್ಲ. ಬಟ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಡೋದಕ್ಕಿಂತ ಮುಂಚಿತವಾಗಿ ರಾಜ್ಯ ಬಿಜೆಪಿ ಕಚೇರಿ, ಮಲ್ಲೇಶ್ವರದ ರಾಜ್ಯ ಬಿಜೆಪಿ ಕಚೇರಿಯ ಮೇಲೂ ಕೂಡ ಅಲ್ಲೂ ಕೂಡ ಬಾಂಬ್ ಇಡಲಾಗಿತ್ತು. ಅದೃಷ್ಟವಶಾತ್ ಆ ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಅಂದ್ರೆ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಇಟ್ಟಿರೋದಾ ಅಥವಾ ಒಂದೇ ದಿನಾನ? ಇದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಏನಿತ್ತು, ಆ ಕೆಫೆ ಬ್ಲಾಸ್ಟ್ ಆಗೋದಕ್ಕೂ ಮುನ್ನ ಅಥವಾ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಇಡೋದಕ್ಕೂ ಮುನ್ನ 22ನೇ ತಾರೀಕು ಈ ಒಂದು ಬಾಂಬ್ ಅನ್ನ ಇಡೋದಕ್ಕೆ ಅಥವಾ ಇಟ್ಟಿದ್ರು ಅನ್ನೋ ಮಾಹಿತಿ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಐಇಡಿ ಬಾಂಬ್ ಅನ್ನ ಏನು ರಾಮೇಶ್ವರಂ ಕೆಫೆಯಲ್ಲಿ ಇಟ್ಟಿದ್ರು, ಆ ಒಂದು ಐಇಡಿ ಬಾಂಬ್ ಅನ್ನ 22ನೇ ತಾರೀಕು ಅಂದ್ರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆದ ದಿನವೇ ಈ ಒಂದು ಬ್ಲಾಸ್ಟ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ರೆಕ್ಕೆ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಯಾಕಂದ್ರೆ ಈಗಾಗಲೇ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲೂ ಕೂಡ ಆರೋಪಿಗಳು ಬಿಜೆಪಿ ಕಚೇರಿ ಬಳಿ ನಾವು ಬಾಂಬ್ ಇಟ್ಟಿದ್ವಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ರು. ಅದಾದ ನಂತರ ಆರೋಪಿಗಳಿಂದ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮುಸಾಫಿರ್ ಹುಸೇನ್ ಶಾಜೀಬ್ ಏನಿದ್ದಾನೆ, ಅಂದ್ರೆ ರಾಮೇಶ್ವರಂ ಕೆಫೆಗೆ ಬಂದು ಬಾಂಬ್ ಬಿಟ್ಟು ಹೋದಂತಹ ಮುಸಾಫಿರ್ ಹುಸೇನ್ ಶಾಜೀಬ್, ಈತನೇ ಬಿಜೆಪಿ ಕಚೇರಿಯಲ್ಲೂ ಕೂಡ ಐಇಡಿ ಬಾಂಬ್ ಅನ್ನ ಇಟ್ಟಿರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ರೆಕ್ಕೆಯನ್ನು ಕೂಡ ಮಾಡಲಾಗಿರುತ್ತೆ, ಅಂದ್ರೆ ಅಬ್ಸರ್ವ್ ಅನ್ನ ಕೂಡ ಮಾಡಲಾಗಿರುತ್ತೆ. ಅದು ಕೂಡ ಅಬ್ದುಲ್ ಮತೀನ್ ತಾಹಾ ಜೊತೆಯಲ್ಲಿ ಸೇರ್ಕೊಂಡು ಬಿಜೆಪಿ ಕಚೇರಿಯ ಸುತ್ತಲೂ ಕೂಡ ರೆಕ್ಕೆಯನ್ನ ಮಾಡ್ತಾರೆ. ರೆಕ್ಕೆ ಮಾಡಿದ ನಂತರ ಅಲ್ಲಿ ನೇರವಾಗಿ ಹೋಗಿ 22ನೇ ತಾರೀಕು ಜನರ ಮಧ್ಯೆನೆ ತೆರಳಿ ಅಲ್ಲಿ ಬಾಂಬ್ ಅನ್ನ ಇಟ್ಟು ಬರ್ತಾರೆ. ಈ ಐಇಡಿ ಬಾಂಬ್ ಅನ್ನ ಕಂಪ್ಲೀಟ್ ಆಗಿ ಒಂದು ಬಾಕ್ಸ್ ನಲ್ಲಿ ಹಾಕಿ, ಬಾಕ್ಸ್ ತುಂಬಾ ಸೊಪ್ಪನ್ನ ಹಾಕಲಾಗಿರುತ್ತೆ. ಆ ಸೊಪ್ಪನ್ನ ಹಾಕಿ ಸೊಪ್ಪಿನ ಮಧ್ಯದಲ್ಲಿ ಐಇಡಿ ಬಾಂಬ್ ಅನ್ನ ಅಲ್ಲಿ ಇಟ್ಟು ಬರಲಾಗಿರುತ್ತೆ. ಅಂದ್ರೆ ಬಿಜೆಪಿ ಕಚೇರಿ ಬಳಿ ಇಟ್ಟು ಬಂದಿರಲಾಗಿರುತ್ತೆ. ಆದ್ರೆ ಅದು ಬ್ಲಾಸ್ಟ್ ಆಗಿರ್ಲಿಲ್ಲ ಅನ್ನೋ ಮಾಹಿತಿಯನ್ನ ಸದ್ಯ ಮುಸಾಫಿರ್ ಹುಸೇನ್ ಶಾಜೀಬ್ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಅಂದ್ರೆ ಆ ವಿಚಾರಣೆ ಸಂದರ್ಭದಲ್ಲಿ ಅಬ್ದುಲ್ ಮತೀನ್ ತಾಹಾ ಹಾಗೆ ಮುಸಾಫಿರ್ ಹುಸೇನ್ ಶಾಜೀಬ್ ಅನ್ನ ಪ್ರತ್ಯೇಕವಾಗಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಕೂಡ ನಾವು ಬಿಜೆಪಿ ಕಚೇರಿ ಹತ್ರ ರೆಕ್ಕಿ ಮಾಡಿ ಅದಾದ ನಂತರ ಅಲ್ಲಿ ಬಾಂಬ್ ಅನ್ನ ಇಟ್ಟು ಬಂದಿದ್ವಿ, ಆದ್ರೆ ಅದು ತಾಂತ್ರಿಕ ದೋಷದಿಂದ ಬ್ಲಾಸ್ಟ್ ಆಗ್ಲಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಜೊತೆಗೆ ಆ ಒಂದು ಬಾಂಬ್ ಅನ್ನ ನಾವು ವಾಪಸ್ ತರುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಅಲ್ಲಿ ಇಟ್ಟು ಬಂದ ನಂತರ ಅಲ್ಲಿ ಹೋಗೇ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ ಪೊಲೀಸರು ಕೂಡ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಹಾಜರನ್ನ ಮಾಡಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಆ ಬಾಂಬ್ ಅಂದ್ರೆ ಮುಸಾಫಿರ್ ಹುಸೇನ್ ಶಾಜೀಬ್ ತಂದು ಇಟ್ಟೋದಂತಹ ಬಾಂಬ್ ಇಲ್ಲಿಯವರೆಗೂ ಕೂಡ ಅದು ಪತ್ತೆ ಆಗಿಲ್ಲ. ಐಇಡಿ ಬಾಂಬ್ ಇದೆ, ಅದು ಇಲ್ಲಿಯವರೆಗೂ ಕೂಡ ಪತ್ತೆ ಆಗಿಲ್ಲ. ಎಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗಿಲ್ಲ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.